ಹಾಯ್ ಹಲೋ ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಂಜಿತಾ ಗೌಡ. ಇವತ್ತು ಪ್ರಾರಂಭದಲ್ಲಿ ನಾನು ಒಂದು ಮಾತು ಹೇಳಲೇಬೇಕು. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಈ ಸ್ಟಾರ್ ವಾರ್ ಎಲ್ಲ ಯಾಕೆ, ಇಲ್ಲೆಲ್ಲರೂ ಕೂಡ ಒಂದೇ. ಈ ಮಾತನ್ನ ನಾವು ಈಗ ಆಲ್ರೆಡಿ ಕೇಳಿರ್ತೇವೆ. ಇದು ಸ್ಟಾರ್ ವಾರ್ ಅಲ್ಲ, ಕಿಚ್ಚಾದಚ್ಚು ಫೈಟ್ ಅಂತೂ ಅಲ್ವೇ ಅಲ್ಲ. ಕೆಲವರು ಸಣ್ಣ ಮಾತುಗಳನ್ನ ದೊಡ್ಡದಾಗಿ ಮಾಡಿ ಕಥೆಯನ್ನ ಕಟ್ತಿದ್ದಾರೆ ಅಷ್ಟೇ. ಆದ್ರೆ ನಿಜ ಏನು ಅಂದ್ರೆ ಕನ್ನಡ ಚಿತ್ರರಂಗ ಯಾವತ್ತೂ ಜಗಳಕ್ಕೆ ಜಾಗ ಕೊಡೋದಿಲ್ಲ. ಇಲ್ಲಿ ಸಿನಿಮಾ ಮುಖ್ಯ, ವ್ಯಕ್ತಿಗಳು ಅಲ್ಲ. ಒಬ್ಬ ನಟ ಒಂದು ಮಾತು ಆಡಿದ್ರೆ ಇನ್ನೊಬ್ಬ ನಟ ಮೌನವಾಗಿದ್ರೆ ಸಾಕು, ಅದನ್ನೇ ಹಿಡಿದು ಸ್ಟಾರ್ ವಾರ್ ಅಂತ ಹೇಳ್ಬಿಡ್ತಾರೆ. ಆದ್ರೆ ಸುದೀಪ್ ಮತ್ತು ದರ್ಶನ್ ಇಬ್ಬರು ಕನ್ನಡದ ದೊಡ್ಡ ಹೆಸರುಗಳು. ಒಮ್ಮೆ ಅವರ ಸ್ನೇಹ ಹೇಗಿತ್ತು ಅನ್ನೋದನ್ನ ನಾವೆಲ್ಲರೂ ಕೂಡ ನೋಡಿದ್ದೀವಿ. ಇವತ್ತು ಅವರಿಬ್ಬರನ್ನ ಎದುರು ನಿಲ್ಲಿಸಿ ಜಗಳ ತೋರಿಸುವ ಪ್ರಯತ್ನ ಕೂಡ ನಡೀತಾ ಇದೆ. ಅದಕ್ಕೆ ಇವತ್ತು ಈ ಮಾತು ಕ್ಲಿಯರ್ ಮಾಡೋದು ಮುಖ್ಯ. ಸ್ಟಾರ್ ವಾರ್ ಬೇಡ, ಫ್ಯಾನ್ಸ್ ವಾರ್ ಬೇಡ, ಕನ್ನಡ ಸಿನಿಮಾ ಗೆಲ್ಬೇಕು. ಆದ್ರೆ ಇವತ್ತು ನಡೀತಾ ಇರುವಂತ ಬೆಳವಣಿಗೆಗಳಿಗೆ ಯಾರು ಕಿಡಿ ಹಚ್ಚಿದ್ರು, ಎಲ್ಲಿಂದ ಇದು ಪ್ರಾರಂಭ ಆಯ್ತು, ನಿಜಕ್ಕೂ ಆಗಿದ್ದೇನು, ಎಲ್ಲ ಒಂದು ಮಾಹಿತಿನ ಕೊಡ್ತಾ ಹೋಗ್ತೀವಿ. ನೋಡ್ಕೊಂಡ್ ಬನ್ನಿ. ಕನ್ನಡ ಚಿತ್ರರಂಗದ ಸುತ್ತ ಸ್ಟಾರ್ ವಾರ್, ಕಿಚ್ಚು ದಚ್ಚು, ಫ್ಯಾನ್ಸ್ ಫೈಟ್ ಎಂಬ ಪದಗಳು ಜಾಸ್ತಿಯಾಗಿ ಕೇಳ್ಬರ್ತಿವೆ. ಆದ್ರೆ ನಿಜವಾಗಿ ನೋಡಿದ್ರೆ ಇದು ಯಾವುದೇ ಇಬ್ಬರು ನಟರ ನಡುವಿನ ಯುದ್ಧವಲ್ಲ. ಇದು ಮಾತುಗಳ ಅರ್ಥ ತಪ್ಪಾಗಿ ಹೋಗಿರುವುದು, ಸೋಷಿಯಲ್ ಮೀಡಿಯಾದಲ್ಲಿ ವಿಚಾರಗಳು ಹೆಚ್ಚಾಗಿ ಹರಡಿರುವುದು ಮತ್ತು ಅಭಿಮಾನಿಗಳ ಭಾವನೆಗಳು ಮಿತಿ ಮೀರಿ ವ್ಯಕ್ತವಾಗುತ್ತಿರುವ ಪರಿಣಾಮ. ಕನ್ನಡ ಚಿತ್ರರಂಗದ ಇಂದು ಒಳ್ಳೆಯ ಹಂತದಲ್ಲಿದೆ. ಉತ್ತಮ ಸಿನಿಮಾಗಳು ಬರ್ತಿವೆ. ಇಂತಹ ಸಮಯದಲ್ಲಿ ವಿವಾದಕ್ಕಿಂತಲೂ ಒಗ್ಗಟ್ಟಿನ ಮಾತು ಬಹುಮುಖ್ಯ. ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡಿ ಸ್ಟಾರ್ ವಾರ್ ಯಾಕೆ, ಇಲ್ಲಿ ಎಲ್ಲವೂ ಒಂದೇ ಎಂಬ ಮಾತನ್ನು ಅನೇಕ ನಟರು ವರ್ಷಗಳಿಂದ ಹೇಳ್ತಲೇ ಬಂದಿದ್ದಾರೆ. ಇದರ ಅರ್ಥ ಸರಳ, ಸ್ಟಾರ್ಗಳು ಬೇರೆ ಬೇರೆ ಇರಬಹುದು, ಆದ್ರೆ ಸಿನಿಮಾ ಒಂದು ಉದ್ಯಮ, ಒಂದು ಕುಟುಂಬ. ಇಲ್ಲಿ ಸ್ಪರ್ಧೆ ಸಹಜ, ಆದ್ರೆ ದ್ವೇಷ ಅಲ್ಲ. ದುರಾದೃಷ್ಟವಶಾತ್ ಕೆಲವು ಬಾರಿ ಈ ಮಾತುಗಳನ್ನ ತಪ್ಪಾಗಿ ಅರ್ಥೈಸಿಕೊಂಡು ಸಣ್ಣ ವಿಚಾರವನ್ನು ದೊಡ್ಡ ಗಲಾಟೆಯನ್ನಾಗಿ ಮಾಡಲಾಗ್ತಿದೆ. ಒಂದು ಮಾತು ಸ್ಪಷ್ಟ, ಕಿಚ್ಚ ಸುದೀಪ್ ಮತ್ತು ದರ್ಶನ್ ಇಬ್ಬರು ಸ್ಪರ್ಧಿಗಳು ಇರಬಹುದು, ಆದ್ರೆ ಶತ್ರುಗಳಲ್ಲ. ಅವರ ನಡುವಿನ ಸ್ನೇಹ, ಗೌರವ ಮತ್ತು ಹಳೆಯ ಬಾಂಧವ್ಯವೇ ಇದಕ್ಕೆ ಸಾಕ್ಷಿ. ಕೆಲ ದಿನ ಮೌನವಾಗಿ ಇದ್ರೆ ಅದು ದ್ವೇಷ ಅಲ್ಲ, ಮೆಚೂರಿಟಿ. ಇವತ್ತು ಈ ಮಾತನ್ನು ಗಟ್ಟಿಯಾಗಿ ಹೇಳಬೇಕಾದ ಸಮಯ ಬಂದಿದೆ. ಸ್ಟಾರ್ ವಾರ್ ಅನ್ನು ನಾನ್ ಸೆನ್ಸ್ ಇಲ್ಲಿ ಬೇಡ. ಇಲ್ಲಿ ಬೇಕಾಗಿರೋದು ಒಳ್ಳೆ ಸಿನಿಮಾ, ಒಳ್ಳೆ ಮಾತು ಮತ್ತು ಒಗ್ಗಟ್ಟಿನ ಕನ್ನಡದ ಚಿತ್ರರಂಗ. ಸುದೀಪ್ ಮತ್ತು ದರ್ಶನ್ ಸ್ನೇಹದ ಬಗ್ಗೆ ಮಾತನಾಡುವುದಾದ್ರೆ ಅದು ಕನ್ನಡ ಚಿತ್ರರಂಗಕ್ಕೆ ಹೊಸತೇನಲ್ಲ. ಒಂದು ಕಾಲದಲ್ಲಿ ಇವರಿಬ್ಬರ ಸ್ನೇಹವನ್ನು ನೋಡಿದವರು ಎಷ್ಟೋ ಮಂದಿ. ಒಟ್ಟಿಗೆ ಕಾರ್ಯಕ್ರಮಗಳಲ್ಲಿ ಕಾಣಿಸಿಕೊಂಡ ಕ್ಷಣಗಳು, ವೇದಿಕೆಯಲ್ಲಿ ಪರಸ್ಪರ ಗೌರವದಿಂದ ಮಾತನಾಡಿದ ಸಂದರ್ಭಗಳು ಇನ್ನೂ ಜನರಿಗೆ ನೆನಪಿವೆ. ಆ ಸಮಯದಲ್ಲಿ ಇವರ ಸ್ನೇಹವನ್ನ ನೋಡಿ ಕೆಲವರಿಗೆ ಹೊಟ್ಟೆ ಕಿಚ್ಚು ಕೂಡ ಆಗಿದ್ದು ಉದಾಹರಣೆಗಳಿವೆ. ಅಷ್ಟರ ಮಟ್ಟಿಗೆ ಆ ಸ್ನೇಹ ಗಟ್ಟಿಯಾಗಿತ್ತು. ಸುದೀಪ್ ಮತ್ತು ದರ್ಶನ್ ಇಬ್ಬರು ವಿಭಿನ್ನ ವ್ಯಕ್ತಿತ್ವದವರು. ದರ್ಶನ್ ಅವರ ಮಾತು ನೇರ, ಸ್ಪಷ್ಟ ಮತ್ತು ತೀಕ್ಷ್ಣ. ಅಂಬರೀಷ್ ಅವರ ಗುಣವನ್ನು ಹೋಲಿಸುವವರು ಸಾಕಷ್ಟು ಜನ ಇದ್ದಾರೆ. ಸುದೀಪ್ ಅವರ ಮಾತು ತೂಕದದ್ದು, ಅಳತೆಗೊಳಿಸಿದದ್ದು, ಶಾಂತ ಸ್ವಭಾವದ್ದು. ವಿಷ್ಣುವರ್ಧನ್ ಅವರ ರೀತಿಯಲ್ಲಿ ಮಾತನಾಡುವ ಶೈಲಿ ಇದೆ ಎಂದು ಹೇಳಲಾಗುತ್ತದೆ. ಈ ವ್ಯತ್ಯಾಸವೇ ಅವರ ಸ್ನೇಹವನ್ನು ವಿಶೇಷವಾಗಿಸಿತ್ತು. ಭಿನ್ನ ಸ್ವಭಾವಗಳಿದ್ದರೂ ಪರಸ್ಪರ ಗೌರವದಿಂದ ನಡೆದುಕೊಂಡಿದ್ದ ಉದಾಹರಣೆಗಳಿವೆ. ಕಾಲಕ್ರಮೇಣ ಜೀವನದ ಹಾದಿ ಬದಲಾಗುತ್ತದೆ. ಕೆಲಸ, ಹೊಣೆಗಾರಿಕೆ, ವೈಯಕ್ತಿಕ ಕಾರಣಗಳಿಂದಾಗಿ ಜನರು ದೂರವಾಗುವುದು ಸಹಜ. ಸುದೀಪ್ ಮತ್ತು ದರ್ಶನ್ ಈಗ ಒಟ್ಟಿಗೆ ಕಾಣಿಸಿಕೊಳ್ಳುವುದಿಲ್ಲ ಅಷ್ಟೇ. ಅದನ್ನ ಯುದ್ಧ, ವೈರತ್ವ ಅಥವಾ ದ್ವೇಷ ಎಂದು ಅರ್ಥೈಸುವುದು ತಪ್ಪು. ಮೌನ ಅಂದ್ರೆ ಶತ್ರುತ್ವವಲ್ಲ, ಕೆಲವೊಮ್ಮೆ ಮೌನವೇ ಗೌರವದ ಸಂಕೇತವಾಗಿರುತ್ತದೆ. ಇತ್ತೀಚೆಗೆ ಕಿಚ್ಚ ಸುದೀಪ್ ಅಭಿನಯದ ಬಹುನಿರೀಕ್ಷಿತ ಸಿನಿಮಾ ಮಾರ್ಕ್ ಡಿಸೆಂಬರ್ 25ರಂದು ಬಿಡುಗಡೆಯಾಗುತ್ತಿದೆ. ಇದರ ಪ್ರಚಾರದ ಭಾಗವಾಗಿ ಹುಬ್ಬಳ್ಳಿಯಲ್ಲಿ ನಡೆದ ಪ್ರೀ ರಿಲೀಸ್ ಕಾರ್ಯಕ್ರಮದಲ್ಲಿ ಸುದೀಪ್ ಮಾತನಾಡುವಾಗ, ನಾವು ಯುದ್ಧಕ್ಕೆ ಸಿದ್ಧ, ಮಾತಿಗೆ ಬದ್ಧ ಎಂದು ಹೇಳಿದ್ದಾರೆ.
ಈ ಮಾತಿನಲ್ಲಿರುವ ಯುದ್ಧ ಎಂಬ ಪದವೇ ವಿವಾದಕ್ಕೆ ಕಾರಣವಾಯಿತು. ಕೆಲವರು ಇದನ್ನು ಸ್ಟಾರ್ ವಾರ್ ಎಂದು ಅರ್ಥ ಮಾಡಿಕೊಂಡ್ರೆ, ಕೆಲವರು ಅಭಿಮಾನಿಗಳನ್ನು ಕೆರಳಿಸುವ ಮಾತು ಎಂದ್ರು. ಆದ್ರೆ ಸುದೀಪ್ ಅವರ ಉದ್ದೇಶವನ್ನು ಆಳವಾಗಿ ನೋಡಿದ್ರೆ ಅದು ಯಾರನ್ನು ಟಾರ್ಗೆಟ್ ಮಾಡಿದ ಮಾತಲ್ಲ. ಸುದೀಪ್ ಅವರಿಗೆ ದೊಡ್ಡ ವಿರೋಧಿ ಯಾರಾದ್ರೂ ಇದ್ರೆ ಅದು ಪೈರಸಿ. ಈ ವಿಷಯವನ್ನು ಅವರ ಆಪ್ತ ರಾಜುಗೌಡ ಕೂಡ ಸ್ಪಷ್ಟಪಡಿಸಿದ್ದಾರೆ. ಯಾವ ಸ್ಟಾರ್ ವಿರುದ್ಧವೂ ಸುದೀಪ್ ಮಾತನಾಡಿಲ್ಲ. ಸಿನಿಮಾ ರಿಲೀಸ್ ಆದ ತಕ್ಷಣ ಪೈರೇಟೆಡ್ ಕಾಪಿಗಳು ಹರಡುವುದು ನಿರ್ಮಾಪಕರಿಗೆ ಆಗುವ ನಷ್ಟ, ಚಿತ್ರರಂಗಕ್ಕೆ ಬೀಳುವ ಹೊಡೆತ, ಇದನ್ನೆಲ್ಲ ಗಮನದಲ್ಲಿಟ್ಟುಕೊಂಡು ಅವರು ಎಚ್ಚರಿಕೆಯ ಮಾತು ಹೇಳಿದ್ದಾರೆ. ಯುದ್ಧ ಅನ್ನೋದು ಪೈರಸಿ ವಿರುದ್ಧದ ಹೋರಾಟ, ವ್ಯಕ್ತಿಗಳ ವಿರುದ್ಧದ ಹೋರಾಟ ಅಲ್ಲ. ನಿಜಕ್ಕೂ ಪೈರಸಿ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಸಮಸ್ಯೆ. ಒಂದು ಸಿನಿಮಾ ಮಾಡಲು ಸಾವಿರಾರು ಜನ ಶ್ರಮ ಪಡ್ತಾರೆ. ಆದ್ರೆ ಕೆಲವೇ ಗಂಟೆಗಳಲ್ಲಿ ಆ ಸಿನಿಮಾ ಉಚಿತವಾಗಿ ಹರಿದಾಡಿದ್ರೆ ನಿರ್ಮಾಪಕರಿಗೆ ಮಾತ್ರವಲ್ಲ, ಇಡೀ ಚಿತ್ರರಂಗಕ್ಕೆ ಹೊಡೆತ. ಈ ಹಿನ್ನೆಲೆಯಲ್ಲಿ ನಟರು ಎಚ್ಚರಿಕೆಯ ಮಾತು ಆಡಿದ್ರೆ ಅದನ್ನ ವಿವಾದ ಮಾಡಬಾರ್ದು. ಇದು ಎಲ್ಲರಿಗೂ ಸಂಬಂಧಿಸಿದ ವಿಷಯ. ಈ ಮಧ್ಯೆ ಸೋಷಿಯಲ್ ಮೀಡಿಯಾ ಬೆಂಕಿಗೆ ಬೆಣ್ಣೆ ಸುರಿದಂತೆ ಕೆಲಸ ಮಾಡ್ತಿದೆ. ಮಾತುಗಳನ್ನ ಕತ್ತರಿಸಿ ಹೊಸ ಅರ್ಥ ಕೊಟ್ಟು ಕಿಚ್ಚು ವಿರುದ್ಧ ಧಚ್ಚು ಎಂಬ ಹೆಡ್ಲೈನ್ಗಳು ಹರಿದಾಡ್ತಿವೆ. ಇದರಿಂದ ಫ್ಯಾನ್ಸ್ ನಡುವೆ ಟಾಕ್ ವಾರ್ ಶುರುವಾಗಿದೆ. ಆದ್ರೆ ಸತ್ಯ ಏನಂದ್ರೆ, ಸ್ಟಾರ್ಗಳು ತಮ್ಮ ಕೆಲಸದಲ್ಲಿ ನಿರತರಾಗಿದ್ದಾರೆ, ಜಗಳದಲ್ಲಿ ಅಲ್ಲ. ಈ ಸಂದರ್ಭದಲ್ಲೇ ದರ್ಶನ್ ಪತ್ನಿ ವಿಜಯಲಕ್ಷ್ಮಿ ಅವರ ಮಾತು ಗಮನಾರ್ಹವಾಗಿದೆ. ದರ್ಶನ್ ಇಲ್ಲದಾಗ ಕೆಲವರು ಏನೇನೋ ಮಾತನಾಡ್ತಾರೆ, ಆದ್ರೆ ಅವರು ಬಂದಾಗ ಕಾಣಿಸುವುದಿಲ್ಲ ಎಂದು ಹೇಳುವ ಮೂಲಕ ಅನಾವಶ್ಯಕ ಮಾತುಗಳಿಗೆ ಪ್ರತಿಕ್ರಿಯಿಸಬೇಡಿ ಎಂಬ ಸಂದೇಶವನ್ನ ನೀಡಿದ್ದಾರೆ. ಜೊತೆಗೆ ಯಾರು ಕೋಪ ಮಾಡ್ಕೊಳ್ಬೇಡಿ, ಬೇಜಾರ್ ಮಾಡ್ಕೊಳ್ಬೇಡಿ ಎಂಬ ಮಾತು ಅಭಿಮಾನಿಗಳಿಗೆ ಶಾಂತಿಯ ಕರೆಯಾಗಿದೆ. ಅದೇ ರೀತಿ ದರ್ಶನ್ ಜೊತೆ ಉತ್ತಮ ಬಾಂಧವ್ಯ ಹೊಂದಿರುವ ಧನ್ವೀರ್ ಗೌಡ ಅವರು ಕೂಡ ಸಾಮಾಜಿಕ ಜಾಲತಾಣದಲ್ಲಿ ದರ್ಶನ್ ಜೊತೆಯ ಫೋಟೋ ಮತ್ತು ಡೈಲಾಗ್ ಹಂಚಿಕೊಂಡಿದ್ದಾರೆ. ಇದನ್ನು ಕೆಲವರು ಟಾಂಗ್ ಎಂದು ನೋಡಿದ್ರು. ವಾಸ್ತವದಲ್ಲಿ ಅದು ಸ್ನೇಹ ಮತ್ತು ಬೆಂಬಲದ ಅಭಿವ್ಯಕ್ತಿ. ಈ ರೀತಿಯ ಪೋಸ್ಟ್ಗಳನ್ನು ಕೂಡ ಯುದ್ಧದಂತೆ ನೋಡದೆ ಭಾವನೆಯ ದೃಷ್ಟಿಯಿಂದ ಅರ್ಥ ಮಾಡ್ಕೊಳ್ಬೇಕು. ಕನ್ನಡ ಚಿತ್ರರಂಗದ ಇತಿಹಾಸ ನೋಡಿದ್ರೆ ದೊಡ್ಡ ಸ್ಟಾರ್ಗಳು ಇದ್ರು, ಚಿತ್ರರಂಗ ಉಳಿದಿದ್ದು ಒಗ್ಗಟ್ಟಿನಿಂದ. ಸ್ಪರ್ಧೆ ಇರಬಹುದು, ಆದ್ರೆ ಅದು ಆರೋಗ್ಯಕರವಾಗಿರ್ಬೇಕು. ಜಗಳ, ಟ್ರೋಲ್, ಫ್ಯಾನ್ ವಾರ್ ಇವುಗಳಿಂದ ಯಾರಿಗೂ ಲಾಭವಿಲ್ಲ. ಲಾಭವಾಗೋದು ಒಳ್ಳೆಯ ಸಿನಿಮಾಗಳಿಂದ ಮಾತ್ರ. ಇದಕ್ಕಿಂತ ಮುಖ್ಯವಾಗಿ ನಾವು ಪ್ರೇಕ್ಷಕರಾಗಿ ನಮ್ಮ ಜವಾಬ್ದಾರಿಯನ್ನ ನೆನಪಿಸಿಕೊಳ್ಬೇಕು. ಸಿನಿಮಾ ನಟರು ನಮ್ಮ ಮನರಂಜನೆಗಾಗಿ, ನಮ್ಮ ಭಾವನೆಗಳಿಗಾಗಿ ಸಿನಿಮಾ ಮಾಡ್ತಾರೆ. ಆದ್ರೆ ಆ ಭಾವನೆಗಳು ಅತಿರೇಕಕ್ಕೆ ಹೋಗಬಾರ್ದು. ಒಬ್ಬ ನಟನನ್ನು ಪ್ರೀತಿಸುವುದು ತಪ್ಪಲ್ಲ, ಆದ್ರೆ ಮತ್ತೊಬ್ಬನನ್ನು ದ್ವೇಷಿಸುವುದು ಸರಿಯಲ್ಲ. ಅಭಿಮಾನಿತನ ಅಂದ್ರೆ ಬೆಂಬಲ, ಗೌರವ ಮತ್ತು ಶಾಂತಿ ಇರಬೇಕು. ಜಗಳ, ಟ್ರೋಲ್ ಮತ್ತು ನಿಂದನೆಗಳಿಂದ ಸಿನಿಮಾ ಸಂಸ್ಕೃತಿ ಬೆಳೆಯುವುದಿಲ್ಲ. ಇಂದು ಕನ್ನಡ ಚಿತ್ರರಂಗ ಹೊಸ ಹಂತಕ್ಕೆ ಬಂದಾಗಿದೆ. ಪ್ಯಾನ್ ಇಂಡಿಯಾ ಸಿನಿಮಾಗಳು, ಹೊಸ ನಿರ್ದೇಶಕರು, ವಿಭಿನ್ನ ಕಥೆಗಳು, ತಂತ್ರಜ್ಞಾನದ ಬೆಳವಣಿಗೆ ಎಲ್ಲ ಇದು ನಮ್ಮ ಚಿತ್ರರಂಗದ ಶಕ್ತಿ. ಈ ಸಮಯದಲ್ಲಿ ಸ್ಟಾರ್ಗಳ ನಡುವಿನ ಕಲ್ಪಿತ ಯುದ್ಧಗಳ ಬಗ್ಗೆ ಮಾತನಾಡುವುದಕ್ಕಿಂತ ಕನ್ನಡ ಸಿನಿಮಾಗಳನ್ನು ರಾಷ್ಟ್ರಮಟ್ಟಕ್ಕೆ ಹೇಗೆ ತಲುಪಿಸಬಹುದು ಎಂಬುದರ ಬಗ್ಗೆ ಚರ್ಚೆ ಅಗತ್ಯ. ಕನ್ನಡ ಸಿನಿಮಾ ಬೆಳೆಯಬೇಕು ಅಂದ್ರೆ ಒಳಜಗಳ ಅಲ್ಲ, ಒಗ್ಗಟ್ಟು ಬೇಕು. ಸುದೀಪ್ ಮತ್ತು ದರ್ಶನ್ ಇಬ್ಬರು ತಮ್ಮ ತಮ್ಮ ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ದೊಡ್ಡ ಕೊಡುಗೆ ನೀಡಿದ್ದಾರೆ. ಇಬ್ಬರ ಸಿನಿಮಾಗಳಿಂದಲೂ ಅನೇಕ ಹೊಸ ಕಲಾವಿದರಿಗೆ ಅವಕಾಶ ಸಿಕ್ಕಿದೆ. ಸಾವಿರಾರು ಜನರಿಗೆ ಕೆಲಸ ಸಿಕ್ಕಿದೆ. ಈ ಕೊಡುಗೆಯನ್ನು ಮರೆತು ಕೇವಲ ಇತ್ತೀಚಿನ ಮಾತುಗಳನ್ನೇ ಹಿಡಿದುಕೊಂಡು ತೀರ್ಪು ನೀಡುವುದು ನ್ಯಾಯವಲ್ಲ. ಸಮಯ ಬಂದಾಗ ಸ್ನೇಹವೂ ಮರಳಬಹುದು, ಮೌನವೂ ಮುರಿಯಬಹುದು. ಆದರೆ ಅದಕ್ಕೆ ವೇದಿಕೆಗಳಲ್ಲಿ ಘೋಷಣೆಗಳ ಅಗತ್ಯವಿಲ್ಲ. ಅಂತಿಮವಾಗಿ ಒಂದು ಮಾತು ಮಾತ್ರ, ಕನ್ನಡ ಚಿತ್ರರಂಗ ನಮ್ಮೆಲ್ಲರದ್ದು. ಇಲ್ಲಿ ಸ್ಟಾರ್ಗಳು ಬರ್ತಾರೆ ಹೋಗ್ತಾರೆ, ಆದ್ರೆ ಸಿನಿಮಾ ಉಳಿಯಬೇಕು. ಕಿಚ್ಚ ಸುದೀಪ್ ಆಗಲಿ, ದರ್ಶನ್ ಆಗಲಿ, ಇಬ್ಬರು ಕನ್ನಡದ ಗುರುತು. ಅವರ ನಡುವಿನ ಸ್ನೇಹವು ನಮ್ಮ ನೆನಪಿನಲ್ಲಿ ಪಾಸಿಟಿವ್ ಆಗಿಯೇ ಉಳಿಬೇಕು. ವಿವಾದಗಳು ಬರುತ್ತವೆ ಹೋಗುತ್ತವೆ, ಆದ್ರೆ ಕನ್ನಡ ಸಿನಿಮಾ ಗೆಲ್ಲಲೇಬೇಕು. ಅದೇ ಈ ಎಲ್ಲಾ ಚರ್ಚೆಗಳ ಅಂತಿಮ ಅರ್ಥ. ಸುದೀಪ್ ಮತ್ತು ದರ್ಶನ್ ಅವರ ಸ್ನೇಹವನ್ನು ನಾವು ವಿವಾದದ ಕಣ್ಣಿನಿಂದಲ್ಲ,
ಗೌರವದ ಕಣ್ಣಿನಿಂದ ನೋಡಬೇಕು. ಒಂದು ಕಾಲದಲ್ಲಿ ಇಬ್ಬರು ಒಟ್ಟಿಗೆ ವೇದಿಕೆ ಹಂಚಿಕೊಂಡ ಕ್ಷಣಗಳು, ಪರಸ್ಪರ ಸಾಧನೆಗೆ ಕೈತಟ್ಟಿ ಬೆಂಬಲಿಸಿದ ದಿನಗಳು ಇವೆ. ಆ ಸ್ನೇಹ ಯಾವುದೇ ಕ್ಯಾಮರಾಗೆ ಮಾಡಿದ ನಾಟಕವಲ್ಲ, ಅದು ಸಹಜವಾಗಿ ಬೆಳೆದ ಆತ್ಮೀಯತೆ. ಇಂದು ಅವರು ತಮ್ಮ ತಮ್ಮ ಜಗತ್ತಿನಲ್ಲಿ ಇದ್ರೂ ಆ ಹಳೆಯ ಗೌರವ ಮತ್ತು ಒಳ್ಳೆಯ ನೆನಪುಗಳು ಅಳಿದು ಹೋಗಿಲ್ಲ. ಅದನ್ನೇ ನಾವು ನೆನಪಿಟ್ಟುಕೊಳ್ಳಬೇಕು, ಗಾಸಿಪ್ ಅಲ್ಲ. ಇಷ್ಟು ದಿನಗಳಿಂದ ನಡೆಯುತ್ತಿರುವ ಈ ಸ್ಟಾರ್ ವಾರ್ ಅನ್ನೋ ನಾನ್ ಸೆನ್ಸ್ ಇಲ್ಲಿಗೆ ನಿಲ್ಬೇಕು. ಇದು ಯಾರಿಗೂ ಲಾಭ ಕೊಡುವುದಿಲ್ಲ, ನಟರಿಗೆ ಅಲ್ಲ, ಅಭಿಮಾನಿಗಳಿಗೆ ಅಲ್ಲ, ಕನ್ನಡ ಚಿತ್ರರಂಗಕ್ಕೂ ಅಲ್ಲ. ಸ್ಟಾರ್ಗಳನ್ನ ಯುದ್ಧಕ್ಕೆ ಎಳೆಯುವ ಬದಲು ಅವರ ಸಿನಿಮಾಗಳನ್ನು ಹಿಟ್ ಮಾಡೋಣ. ಫ್ಯಾನ್ಸ್ ಫೈಟ್ ಬಿಟ್ಟು ಕನ್ನಡ ಸಿನಿಮಾಗಳಿಗೆ ಕೈ ಜೋಡಿಸೋಣ. ಅಂತಿಮವಾಗಿ ಹೇಳೋದಾದ್ರೆ, ಸ್ನೇಹ ದೊಡ್ಡದು, ಸಿನಿಮಾ ಇನ್ನೂ ದೊಡ್ಡದು. ಸ್ಟಾರ್ ವಾರ್ ಬೇಡ, ಕನ್ನಡ ಸಿನಿಮಾ ಗೆಲ್ಬೇಕು. ಒಟ್ನಲ್ಲಿ ಹೇಳೋದಾದ್ರೆ, ಸುದೀಪ್ ಆಗಲಿ ದರ್ಶನ್ ಆಗಲಿ ಇಬ್ಬರು ಕನ್ನಡದ ಹೆಮ್ಮೆ. ಅವರ ಸ್ನೇಹ ಒಂದು ಕಾಲದಲ್ಲಿ ಚಿತ್ರರಂಗಕ್ಕೆ ಪಾಸಿಟಿವ್ ಎನರ್ಜಿ ನೀಡಿತ್ತು. ಇವತ್ತು ಅವರು ತಮ್ಮ ತಮ್ಮ ದಾರಿಯಲ್ಲಿ ಇದ್ರು, ಗೌರವ ಉಳಿತಿದೆ. ಸ್ಟಾರ್ ವಾರ್ ಬೇಡ, ಫ್ಯಾನ್ ವಾರ್ ಬೇಡ, ಕನ್ನಡ ಸಿನಿಮಾ ಗೆಲ್ಲಲೇಬೇಕು. ಅದೇ ನಮ್ಮೆಲ್ಲರ ಆಶಯವಾಗಿರ್ಬೇಕು. ಕೊನೆಗೆ ಒಂದು ಮಾತು ಸಿಂಪಲ್ ಆಗಿ ಹೇಳ್ಬೇಕು, ಜಗಳ ಇಲ್ಲಿ ಬೇಡ, ಗದ್ದಲ ಇಲ್ಲಿ ಬೇಡ. ಕನ್ನಡ ಚಿತ್ರರಂಗಕ್ಕೆ ಈಗ ಬೇಕಾಗಿರೋದು ಶಾಂತಿ, ಒಗ್ಗಟ್ಟು ಮತ್ತು ಒಳ್ಳೆ ಸಿನಿಮಾಗಳು. ಸುದೀಪ್ ಆಗ್ಲಿ ದರ್ಶನ್ ಆಗ್ಲಿ ಇಬ್ಬರು ಕನ್ನಡದ ಹೆಮ್ಮೆ. ಅವರ ಸ್ನೇಹ, ಅವರ ಕೆಲಸ, ಅವರ ಸಿನಿಮಾಗಳೇ ಮಾತನಾಡ್ಲಿ, ಟ್ರೋಲ್ಗಳು ಅಲ್ಲ. ಸ್ಟಾರ್ ವಾರ್ ಅನ್ನೋ ನಾನ್ ಸೆನ್ಸ್ ಇಲ್ಲಿಗೆ ನಿಲ್ಬೇಕು. ಫ್ಯಾನ್ಸ್ ಫೈಟ್ ಬಿಟ್ಟು ಫಸ್ಟ್ ಡೇ ಫಸ್ಟ್ ಶೋ ಕನ್ನಡ ಸಿನಿಮಾ ನೋಡೋಣ. ಮಾತುಗಳಿಗಿಂತ ಸಿನಿಮಾ ದೊಡ್ಡದು, ವ್ಯಕ್ತಿಗಳಿಗಿಂತ ಕನ್ನಡ ಚಿತ್ರರಂಗ ದೊಡ್ಡದು. ಅಷ್ಟೇ, ಕನ್ನಡ ಸಿನಿಮಾ ಗೆಲ್ಬೇಕು. ಅದು ಮಾತ್ರ ನಮ್ಮೆಲ್ಲರ ಅಂತಿಮ ಮಾತು. ಯಾರಾಗ್ತಾರೆ ಎಂಎಲ್ಎ ಅಭ್ಯರ್ಥಿ 2028 ಶೀಘ್ರದಲ್ಲೇ. ಪ್ರತಿದಿನ ಒಂದೊಂದು ಕ್ಷೇತ್ರದ ಟಿಕೆಟ್ ಆಕಾಂಕ್ಷಿಗಳ ಸಂಪೂರ್ಣ ಮಾಹಿತಿ ಪೊಲಿಟಿಕಲ್ ಜರ್ನಲಿಸ್ಟ್ KM ಶಿವಕುಮಾರ್ ಅವರಿಂದ. ಕರ್ನಾಟಕದ ನಂಬರ್ 1 ಡಿಜಿಟಲ್ ಮೀಡಿಯಾ ನಿಮ್ಮ ನೆಚ್ಚಿನ ಕರ್ನಾಟಕ ಟಿವಿಯಲ್ಲಿ ಮಾತ್ರ.